ಗೊತ್ತಾಯಿತೆ ಕುಮಾರ? ಎಲ್ಲವನ್ನೂ ನೋಡಿದೆನು. ನನಗೆ ಭಯವಾಗುತ್ತಿದೆ. ಅಯ್ಯೋ, ಈತನ ಕಷ್ಟವನ್ನು ನೋಡಲಾರಲ್ಲ ಯುವರಾಜನೇ, ಸಂತೈಸಿಕೋ. ನೋಡು ನೋಡಯ್ಯ ಭೀಷ್ಮ ಪಾರ್ಥನು ಬರುವನು. ನೋಡು ನೋಡಯ್ಯ ಭೀಷ್ಮ ಪಾರ್ಥನು ಬರುವನು. ಕಡು ಕೋಪದಿಂದಲೇ ಬಹು ಕಿಡಿಗಳ ಸುರಿಸುತ್ತ ಕೋಪದಿಂದಲೇ ಬಹು ಕಿಡಿಗಳ ಸುರಿಸುತ್ತ ಕೋಪದಿಂದಲೇ ಬಹು ಕಿಡಿಗಳ ಸುರಿಸುತ್ತ ಕೋಪದಿಂದಲೇ ಬಹು ಕಿಡಿಗಳ ಸುರಿಸುತ್ತ ಹಳ್ಳಿಗರೆನ್ನು ಕೈವ ನೋಡು ನೋಡಯ್ಯ ಭೀಷ್ಮ ಪಾರ್ಥನು ಬರುವನು. ನೋಡು ನೋಡಯ್ಯ ಭೀಷ್ಮ ಪಾರ್ಥನು ಬರುವನು. ಅಯ್ಯ ಭೀಷ್ಮರೇ, ಈಗ ಬರುತ್ತಿರುವನೇ ಅರ್ಜುನನು. ಅವನು ಪರಮೇಶ್ವರನಿಂದ ಪರಮೇಶ್ವರನನ್ನು ಗೆದ್ದು ಅವನಿಂದ ಅಮೋಘಾಸ್ತ್ರವನ್ನು ಪಡೆದವನು. ಅವನನ್ನು ಜಯಿಸುವರು ನಮ್ಮಲ್ಲಿ ಯಾರು ಇಲ್ಲವೇ? ಸುಳಿವು ಉತ್ಪಾದನೆಗಳು ಉತ್ಪಾತ ಅಪಶಕನಗಳು ಕಾಣುತ್ತಿವೆ. ಆನೆ ಕುದುರೆಗಳ ಕಣ್ಣಲ್ಲಿ ನೀರು ಹರಿಯುತ್ತಿದೆ. ಕರಗಳಲ್ಲಿ ಕತ್ತಿಗಳು ತೆಗೆದರೆ ತನ್ನಿಷ್ಟಕ್ಕೆ ತಾನೇ ಕಳಚಿ ಬೀಳುತ್ತಿದೆ. ಏನೋ ಅಪಶಕನಗಳು ಕಾಣುತ್ತಿದೆ. ಇಂದು ನಮಗೆ ಅಪಜಯವು ಸಂಭವಿಸುವುದು ಎಂದು ತೋರುತ್ತಿದೆ. ಈಗ ಬಂದಿರತಕ್ಕವನೇ ಸಾಕ್ಷಾತ್ ಅರ್ಜುನನೇ ಎಂದು ಭಾವಿಸುತ್ತಿದೆ. ಆತನ ಮುಂದೆ ನಮ್ಮ ಪರಾಕ್ರಮವೇನು ನಡೆಯಲಾರದು. ಇದು ನಮಗೆ ಅಪಜಯವೆಂದು ನಿಶ್ಚಯವಾಗಿದೆ. ಜಯಿಸುವೆ ಜಗವಿದ್ದರೆ ವರಪಾಶ ಬಲಹಾದಿನಾಂ. ಜಯಿಸುವೆ ಜಗವಿದ್ದರೆ ಜಗವಿದ್ದರೆ ವರಪಾಶ ಬಲಹಾದಿನಾಂ. ಜಯಿಸುವೆ ಜಗವಿದ್ದರೆ ಹೊರಗಣ ಹದಮ ಪಾಪಿಗಳ ಗತಿ ಚೀತೆಯನ್ನು ಹೆದಪಿದ ದಾಳ್ನಂ. ಜಯಿಸುವೆ ಹದಮ ಪಾಪಿಗಳ ಗತಿ ಚೀತೆಯನ್ನು ಹೆದಪಿದ ದಾಳ್ನಂ. ಜಯಿಸುವೆ ಜಯಿಸುವೆ ಜಗವಿದ್ದರೆ ವರಪಾಶ ಬಲಹಾದಿನಾಂ. ಜಯಿಸುವೆ ಜಗವಿದ್ದರೆ ಮಧುಸೂದನ ಮಾಧವನ ಭಗತಿ ಮೆರೆಯುತ್ತೆ ವೈಭವದೆ. ಮಧುಸೂದನ ಮಾಧವನ ಭಗತಿ ಮೆರೆಯುತ್ತೆ ವೈಭವದೆ. ಜಯಿಸುವೆ
ಚಟದಿಂದ ಬಂದಿರುವ ಶತ್ರುಗಳನ್ನು ತುಂಡು ತುಂಡಾಗಿ ಮಾಡುವೆನು. ಇಲ್ಲಿ ನಿಂತಿರುವ ಸೈನ್ಯವನ್ನು ಬೆಚ್ಚುವಂತೆ ಮಾಡುವೆನು. ನಿನ್ನ ಯೋಗ್ಯತೆಗೆ ತಕ್ಕಂತೆ ಮಾತನಾಡುತ್ತಿರುವೆಯಾ? ಆ ಅರ್ಜುನನನ್ನು ತುಳದಂತೆ ಭಾವಿಸಿರುವೆನು. ನನ್ನ ವಿಫಲತರವಾದ ಈ ಬಾಣಗಳಿಗೆ ಅವನು ತಡೆಯುವನೇ? ಸಾಕು, ಸುಮ್ಮನಿರಿ. ಹೇಳವೋ ಕರ್ಣರೇ, ನಿನ್ನ ಪರಾಕ್ರಮವನ್ನು ಮೆಚ್ಚಿದಿರ ಪಾಲ್ಗೊಳ್ಳನಂದ ಮೆಚ್ಚಿದಿರ ಪಾಲ್ಗುಣನನ್ನು ಹೆಚ್ಚದೆಯ ಸುಮಠದಾತನಿಗೆ ಮೆಚ್ಚುವಿರೆನಯ್ಯ. ನುರಿಯಾಗಿ ಮಾಡ್ವೆ ಅರ್ಜುನನ ಬಲವ. ಜೋಣನೆ ಉಂಡ ಮನೆಗೆರಡೆನಿಸುವಂತೆ ಆ ಅರ್ಜುನನನ್ನು ಕಂಡ ಮಾತ್ರಕ್ಕೆ ಆತನಿಗೆ ಎದುರುಕೊಳ್ಳುವೆಯಾ? ನೋಡು, ಒಂದು ನಿಮಿಷ ಮಾತ್ರದಲ್ಲೇ ಓಡಿಸುವೆನು. ಹೇಳವೋ ಕರ್ಣರೇ, ನಿನ್ನ ಪರಾಕ್ರಮವನ್ನು ನಾನೇನು ಬಲ್ಲೆನು? ಸಾಕು, ಬಾಯಿ ಮುಚ್ಚು. ಭಲೆ ಭಲೆ ಕುಲಾದಮ, ನಿಲ್ಲು ನಿಲ್ಲು ಕೊಲ್ಲುವೆನು. ಭಲೆ ಭಲೆ ಕುಲಾದಮ, ನಿಲ್ಲು ನಿಲ್ಲು ಕೊಲ್ಲುವೆನು. ಕಲಿಗಳೊಳು ಗೆಲಿಯುತ್ತೆ ಬೊಗಳುವುದು ಉಚಿತವೇ. ಕಲಿಗಳೊಳು ಗೆಲಿಯುತ್ತೆ ಬೊಗಳುವುದು ಉಚಿತವೇ. ಭಲೆ ಭಲೆ ಕುಲಾದಮ, ನಿಲ್ಲು ನಿಲ್ಲು ಕೊಲ್ಲುವೆನು. ಭಲೆ ಭಲೆ ಕುಲಾದಮ. ಕೆಲವೋ ಲಂಡ ಪುಂಡರಿಗೆ ಗುರುವಾದ ಕರುಣನೆ ಕೇಳು. ನಿನ್ನ ಯೋಗ್ಯತೆಗೆ ತಕ್ಕಂತೆ ಮಾತನಾಡುತ್ತಿರುವ ಭ್ರಷ್ಟ. ಪಾಂಚಾಲಿಯ ಲಗ್ನದಾಳದಲ್ಲಿ ದೃಪದ ರಾಯಣ ಪಟ್ಟಣವನ್ನು ಸೇರಿ ಹಂಗದ ಮಣಿಯನ್ನು ತರುವೆನೆಂದು ಸಂಕಲ ಶೂರ್ಣವಾದ ನೀನು ಮುಂಗಾಳದೆ ಹೋಗಿ ಅಲ್ಲೇ ಇಟ್ಟಿದ್ದ ಲಿಟಿಲಾಕ್ಷರ ಚಾಂಪವನ್ನು ಹಿಡಿದು ಬಗ್ಗಿಸಲು ನಿನ್ನ ಪುಟ ನಡಗಿಸಿ ಗಟ್ಟಿಯಾಗಿ ಹೆದೆ ಒಡೆಯುತ್ತಾ ರಕ್ಕತವನ್ನು ಕಾರುತ್ತಾ ಓಡಿ ಹೋದ ಶೂರ ನೀನಲ್ಲವೇ? ಅಂತಹ ಬಿಲ್ಲನ್ನು ಹರಳು ಕಡ್ಡಿಯಾಗಿ ಮುರಿದು ದ್ರೌಪದಿಯನ್ನು ಮದುವೆ ಆದ ಆ ಅರ್ಜುನನು ಶೂರನೋ ಅಥವಾ ನೀನು ಶೂರನೋ? ನೀನೇ ಹೇಳು. ಸುರಪನ ವನದೊಳು ನರಪನ ಕಟ್ಟಿದಾಗ ಮನದೊಳಗೆ ಒಲಿಯದ ತಿರುಗಿಸಿ ತಂದಿದ್ದ ಪೂಜಗವರಿಯದೆ. ಸುರಪನ ವನದೊಳು ನರಪನ ಕಟ್ಟಿದಾಗ ತಿರುಗಿಸಿ ತಂದಿದ್ದ ಪೂಜಗವರಿಯದೆ. ಸುರಪನ ವನದೊಳು. ಕೆಲವು ಕರ್ಣ, ನೀನು ಬಹಳ ಶೂರನೇ ಇರಬಹುದು. ಈಗ ತಾನೇ ನೆನಪಿಗೆ ಬಂತು. ನಿಮ್ಮ ಸಡಗರ ಪಾಂಡವರಿಗೆ ತೋರಿಸಿ ನಾಚಿಸಿ ಕಡೆಗೆ ಓಡಿಸಬೇಕೆಂದು ಪಂಚಪಾತಕರಿಂದ ಹೊಳಗೂಡಿ ದೇವೇಂದ್ರನ ಉದ್ಯಾನವನದಲ್ಲಿ ಬೀಳುಬಿಟ್ಟು ವನಪಾಲಕರಲ್ಲಿ ನಿಮ್ಮ ಗಂಡುತನ ತೋರಿಸಲು ವನಪಾಲಕರು ದೇವೇಂದ್ರನಿಗೆ ದೂರಲು ಆಗ ದೇವೇಂದ್ರನು ಚಿತ್ರಸೇನೆಯನ್ನು ಕಳಿಸಿ
ಆತನು ಬಂದು ನಿಮ್ಮ ಎಲ್ಲರನ್ನು ಹೆದರಿಸಿ ಕೌರವರನ್ನು ತಬ್ಬಿ ಹಿಡಿದು ಹೆಂಕಟ ಮುರಿಯನ್ನು ಕಟ್ಟಿ ಬಿಗಿದು ತೆಗೆದುಕೊಂಡು ಹೋಗುತ್ತಿರುವ ಕಾಲದಲ್ಲಿ ನೀನು ತಲೆಯನ್ನು ತಪ್ಪಿಸಿಕೊಂಡು ಹೋದೆಯಲ್ಲ, ಅದನ್ನಾಗಲೇ ಮರೆತೆಯಾ? ಹಿಂದೆ ಹರನಿಂದ ಹಠದಿಂದ ಯುದ್ಧವನ್ನು ಗೈದು ಅಸ್ತ್ರ ಶಸ್ತ್ರಾರ್ಥಗಳನ್ನು ಪಡೆದಿದ್ದು ನೀನೋ ಅಥವಾ ಅರ್ಜುನನೋ? ನೀನೇ ಹೇಳು. ಆಯ್ತಾ? ಎಲ್ಲೋ ಕೃಪರೆ ಕೇಳು. ಹಣೆಗೆ ಮಣ್ಣನ್ನು ಹಚ್ಚಿಕೊಂಡು ದರ್ಭಗಳನ್ನು ಹಿಡಿದು ಮಾಳದ ಅಮಾವಾಸ್ಯೆ, ಸೂರ್ಯಗ್ರಹಣ, ಸಂಕ್ರಾಂತಿ, ಸಂಕ್ರಮಣ, ಪಿತೃವಿನ ಹುಟ್ಟಿದ ದಿನವೆಂದು ಹೇಳಿಕೊಂಡು ರಾಜರ ಮನೆಯಲ್ಲಿ ಲಾಡು, ಚಿರೋಟಿ ಮುಂತಾದ ಭಕ್ಷ್ಯಗಳನ್ನು ಮಾಡಿಸಿಕೊಂಡು ತಿಂದು ತೇಗುವುದರ ಜೊತೆಗೆ ಯಾವುದೋ ಬಂದರು ನನಗಿರಲಿ ಎಂದು ಕೊಬ್ಬುವುದನ್ನು ಬಿಟ್ಟು ನಿನಗೇತಕ್ಕೆ ಆಯುಧದ ಕೌಶಲ್ಯತೆ? ಬ್ರಾಹ್ಮಣನಾದ ನಿನಗೆ ಇದ್ದವು ಸದರವಾದ ಕೆಲಸವಲ್ಲ. ಜ್ಯೋತಿಷ್ಯವನ್ನು ಹೇಳಿಕೊಂಡು ಹೊಟ್ಟೆಯನ್ನು ಸಾಕಿಕೋ. ನಡೆ ಹೇಳಿ ಮುಂದೆ. ಜಲದಿ ಬೂದಿಯನ್ನು ಹಣೆಗೆ ಬಡಿಯುತ್ತೆ, ಹುಳಿಗೆ ಜಲದಿ ಬೂದಿಯನ್ನು ಹಣೆಗೆ ಬಡಿಯುತ್ತೆ. ಹೊಂದುದೆಲ್ಲ ಬರಲಿ ನಿನ್ನ ಕೊಂದ ಬಿಡುವೆನೋ, ಹೊಂದುದೆಲ್ಲ ಬರಲಿ ನಿನ್ನ ಕೊಂದ ಬಿಡುವೆನೋ. ಇವರ ಮುಂದೆ ನಿನ್ನ ಕೊಂದ ಬಿಡುವೆನೋ, ಗಟ್ಟಿಯಾಗಿ ಮೂಗ ನಿಡಿದು ಕೊಟ್ಟಿನಿಂದಲೇ, ಗಟ್ಟಿಯಾಗಿ ಮೂಗ ನಿಡಿದು ಕೊಟ್ಟಿನಿಂದಲೇ, ಹೆಟ್ಟ ತಣಿಸಿಕೊಂಡು ತನ್ನ ಬಿಟ್ಟು ಬಂದಲೇ, ಹೆಟ್ಟ ತಣಿಸಿಕೊಂಡು ತನ್ನ ಬಿಟ್ಟು ಬಂದಲೇ. ಜಾತಿ ಹೆಸಗಿಂತು ಮಾತನಾಡುವೆ, ಹತಗರ್ಭ ಇಬ್ರೆಂದೆ ನಿಧಿ ಇಲ್ಲವೋಕೆ. ಬೆತ್ತಲಾಗೋದವನೇ, ಬಾಯಿಗೆ ಬಂದಂತೆ ಹರಡಬೇಡ. ಬ್ರಾಹ್ಮಣನನ್ನು ತಿರಸ್ಕರಿಸಿ ಮಾತನಾಡುತ್ತಿರುವ ನಿನ್ನ ನಾಲಿಗೆಯನ್ನು ಸೆಳೆ ಹಾಕಿ ಬಿಡುವೆನು. ಸ್ವಥಾಮನೆ, ಹುಚ್ಚರ ಕಣ್ಣಿಗೆ ಸಾಸುವೆ ಕಾಳು ದೊಡ್ಡದಂತೆ ಕಾಣುವುದು. ಕೈಲಾಗದವರ ಕಣ್ಣಿಗೆ ಅರ್ಜುನನು ಬಲು ದೊಡ್ಡವನೇ ಸರಿ. ಇದು ಜಪವೂ ಅಲ್ಲ, ಸ್ವಹವೂ ಅಲ್ಲ. ಪಂಚಾಂಗವನ್ನು ಹೇಳುವುದನ್ನು ಬಿಟ್ಟು ನಿಮಗೇತಕ್ಕೆ ಯುದ್ಧದ ಸಮಾಚಾರ? ನಿಮಗೇತಕ್ಕೆ ಹೋಗಿ. ಸಾಕು ಸಾಕು, ನಿಲ್ಲಿಸಿ. ಆಯ್ತಲ್ಲ ಹೇಳ್ದ ನೀ ಹೇಳ್ಬಿಟ್ಟಿದ್ದ. ಇನ್ನೊಂದು ಮಾತದ ಇಲ್ಲ ಅಷ್ಟೇ. ತಕ್ಕಿದು ಕಲಹ ಸೈರಿಸೆ, ತಕ್ಕಿದು ಕಲಹ ಸೈರಿಸೆ, ಛೀ ಛೀ ನಿಮ್ಮಳು ವೈರವು ತರವೇ, ಛೀ ಛೀ ನಿಮ್ಮಳು ವೈರವು ತರವೇ, ತಕ್ಕಿದು ಕಲಹ ಸೈರಿಸೆ. ಹಾಗೆಗಳ ಗೆಲ್ಲದೆ ಪರಿಪರಿ ಬಿದದೋಳ್, ಹಾಗೆಗಳ ಗೆಲ್ಲದೆ ಪರಿಪರಿ ಬಿದದೋಳ್, ಹೊಡೆಯುವ ನುಡಿಗಳ ನಿಲ್ಲಿಸಿ ನೀವು. ಹಾಗೆಗಳ ಗೆಲ್ಲದೆ ಪರಿಪರಿ ಬಿದದೋಳ್, ಹೊಡೆಯುವ ನುಡಿಗಳ ನಿಲ್ಲಿಸಿ ನೀವು. ಹೊರದೋಳ್ ಗೆಲ್ಲದೆ ಬೇಡುವುದನುಚಿತ, ಹೊರದೋಳ್ ಗೆಲ್ಲದೆ ಬೇಡುವುದನುಚಿತ. ತಕ್ಕಿದು ಕಲಹ ಸೈರಿಸೆ, ಛೀ ಛೀ ನಿಮ್ಮಳು ವೈರವು ತರವು, ತಕ್ಕಿದು ಕಲಹ ಸೈರಿಸೆ. ಕೆಲವ ಕರ್ಣಾಶ್ವತ್ಥಾಮರೇ, ನಿಮ್ಮ ಕಾಪಾಜ್ಞೆಯನ್ನು ನಿಲ್ಲಿಸಿ ನನ್ನ ಮಾತನ್ನು ಲಾಲಿಸಬೇಕೆಂದು ಬೇಡಿಕೊಳ್ಳುವೆನು. ಅದೇನೆಂದರೆ, ಅರ್ಜುನನೆಂಬ ಹಗೆಯು ಬಂದಿರುವ ಕಾಲದಲ್ಲಿ ನೀವೆಲ್ಲರೂ ಏಕವಾಗಿ ಅವನನ್ನು ಕೆಡವಲು ಉಪಾಯ ಮಾಡದೆ ಹಠಾತ್ತಾದ ಮಾತಿನಿಂದ ದುರ್ವಾದಕ್ಕಿಳಿದಿರಲ್ಲ. ಕೆಲಸಕ್ಕೆ ಬಾರದ ದುರ್ವಾದಗಳಿಂದ ಪ್ರಯೋಜನವಾದರೂ ಏನು?
ನೀವೆಲ್ಲರೂ ಸೇರಿ ಅರ್ಜುನನ್ನು ಕೆಳವಿದರೆ ನಿಮ್ಮ ಸಾಹಸಗಳನ್ನು ಮೆಚ್ಚುತ್ತೇನೆ. ಅಸಮ ಸಾಹಸನೆಂದು ಬಿರುದು ಪಡೆದು ಈಶ್ವರನಿಂದ ಶಸ್ತ್ರಾಸ್ತ್ರಗಳನ್ನು ಪಡೆದಿರುವ ಅರ್ಜುನನನ್ನು ಈ ಯುದ್ಧದಲ್ಲಿ ಕೆಡವಿದರೆ ನಿಮ್ಮ ಸಾಹಸಗಳು ಗೊತ್ತಾಗುತ್ತದೆ. ಅವಧಿಯು ಮುಗಿಯುವುದರೊಳಗಾಗಿ ಅವಧಿಯು ಮುಗಿಯುವುದರೊಳಗಾಗಿ ಪಾಂಡವರನ್ನು ಕಾಣಿಸಿಕೊಳ್ಳುತ್ತಾ ಮತ್ತಾವನದೊಳ್ ನಡೆಯುವ ತರನಂ ಮಾಡುವ ಮತ್ತಾವನದೊಳ್ ನಡೆಯುವ ತರನಂ ಮಾಡುವ ಅವಳವಂ ಆಲೋಚಿಸೆಂದು ಯದುಕುಲ ತಿಲಕ ಎಲೈ ತಾತನೇ, ಆತನು ಅರ್ಜುನನದೇ ಆದ ಪಕ್ಷದಲ್ಲಿ ನಮಗೆ ಕಲಾವೇದಕ್ಕೆ ನಮಗೆ ಆಗಬೇಕಾದ ಕಾರ್ಯವೆಂದರೆ 13 ವರ್ಷಗಳು ಕಳೆಯುವುದಕ್ಕಿಂತ ಮುಂಚೆಯೇ ಪಾಂಡವರು ನಮಗೆ ಕಾಣಿಸಿಕೊಂಡರೆ ಪುನಃ 13 ವರ್ಷ ವನವಾಸಕ್ಕೆ ಹೋಗಬೇಕೆಂದು ನೀವೇ ಗೊತ್ತು ಮಾಡಿರುವಿರಿ. ಅದರಂತೆಯೇ ಈಗ ಅವಧಿಯು ಮುಗಿಯುವುದಕ್ಕಿಂತ ಮುಂಚೆಯೇ ಕಂಡಿರುವುದರಿಂದ ಅವರನ್ನು ಹಿಂದಿನಂತೆ ಅರಣ್ಯಕ್ಕೆ ಕಳುಹಿಸಲು ಅಡ್ಡಿಯೇರಿರುವುದು. ಅದಕ್ಕೆ ಆತನು ಏನು ಹೇಳುವನೋ ಕೇಳು. ಶ್ರೀಹೋದನ, ಸಮುದ್ರಗಳ ಭಕ್ತಿ ಹೋದಾಗ್ಯೂ ಸೂರ್ಯ ಚಂದ್ರಾದಿಗಳು ಇನ್ನು ಮುಂದಾದರೂ ಧರ್ಮರಾಯನು ಎಂದಿಗೂ ಧರ್ಮವನ್ನು ಬಿಡುವುದಿಲ್ಲ ಶ್ರೀಹೋದನ. ಅದು ಅಲ್ಲದೆ 13 ವರ್ಷ ವನವಾಸವನ್ನು ಕಳೆದುಕೊಂಡು ಛಲ ಬಲದಿಂದ ರಾಜ್ಯವನ್ನು ಭಾರ ಮಾಡುತ್ತಿರುವನು ಶ್ರೀಹೋದನ. ಇಲ್ಲಿಗೆ ನಿನ್ನ ರಸವು ಪೂರ್ತಿಯಾಯಿತು. ಈಗ ಪಾಂಡವರಿಂದ ಅರ್ಜುನನು ಬಂದಿರುವನು. ಅವರನ್ನೇ ಒಂದುಗೂಡಿ ಬಾಳುವನಾಗು ಶ್ರೀಹೋದನ. ಅದೆಂದಿಗೂ ಸಾಧ್ಯವಿಲ್ಲ. ಕೊಡುವುದಿಲ್ಲವೋ ರಾಜವ ಕಡೆಯ ಮಾತಿದುದು ರಥದೊಳಗೆ ಕೊಡುವುದಿಲ್ಲವೋ ರಾಜವ ಕೊಡುವುದಿಲ್ಲವೋ ರಾಜವ ಕಡೆಯ ಮಾತಿದುದು ರಥದೊಳಗೆ ಕೊಡುವುದಿಲ್ಲವೋ ರಾಜವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಹಳಿ ಗೆಲ್ಲಲಿ ರಜ ನೋಡಿ ಕೊಳ್ಳುವೆನೋ ಹಳಿ ಗೆಲ್ಲಲಿ ರಜ ನೋಡಿ ಕೊಳ್ಳುವೆನೋ ಕೊಡುವುದಿಲ್ಲವೋ ರಾಜವ ಕಡೆಯ ಮಾತಿದುದು ರಥದೊಳಗೆ ಕೊಡುವುದಿಲ್ಲವೋ ರಾಜವ ಕೊಡುವುದಿಲ್ಲವೋ ರಾಜವ ಕೊಡುವುದಿಲ್ಲವೋ ರಾಜವ. ಪಿತಾಮಹರೇ, ನೀವು ಪಾಂಡವರು ಸಹ ಕೂಡಿದರೆ ಸಂತೋಷವೇ. ಆದರೆ ನೀವು ಹೇಳುವ ಮಾತು ಯುಕ್ತವೇ ಸರಿ. ಪಾಂಡವರೊಂದಿಗೆ ರಾಜ್ಯವನ್ನು ಹಂಚಿಕೊಂಡು ಬಾಳುವುದು ಈ ಜನ್ಮದಲ್ಲಿ ಆಗತಕ್ಕದ್ದಲ್ಲ. ಸೃಷ್ಟಿಯಲ್ಲಿ ಈ ಮಾತನ್ನು ಸದ್ಯದಲ್ಲೇ ಕ್ಷಮಿಸಿ ಬಿಡು. ಸೃಷ್ಟಿಯಲ್ಲಿ ಜನನವು ಉತ್ಪತ್ತಿಯಾದಾಗಲೇ ಮರಣವು ಜೊತೆಯಲ್ಲಿ ಬಂದಿರುವುದು. ಹುಟ್ಟಿದವನಿಗೆ ಸಾವು ನಿಶ್ಚಿತವೆಂಬುದು ಗೊತ್ತಿಲ್ಲವೇ? ಆದ್ದರಿಂದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಜೊತೆಯಾಗಿ ಬಾಳುವುದಕ್ಕಿಂತಲೂ ರಣಾಂಗಣದಲ್ಲಿ ಹೋರಾಟ ಮಾಡಿ ವೀರ ಮರಣವನ್ನು ಹೊಂದುವೆವು. ಒಂದು ವೇಳೆ ಯುದ್ಧದಲ್ಲಿ ಗೆದ್ದರೆ ಆಯುಷ್ಯ ಇರುವವರೆಗೂ ರಾಜ್ಯವನ್ನಾಳುವೆವು. ಇದೇ ನನ್ನ ಕಡೆಯ ನಿರ್ಧಾರ. ಇದು ಸತ್ಯ ಸತ್ಯ ಸತ್ಯ. ಯೋಧನ, ಈ ಪಾಪಿಗೆ ಎಷ್ಟು ಹೇಳಿದರು ನನ್ನ ಮಾತನ್ನು ದುಡುಕುತ್ತಿರುವನಲ್ಲ. ಶ್ರೀಯೋಧನ, ಏನು ಮಾಡುವುದು? ಈ ದಿನ ಅರ್ಜುನನು ಈ ಯುದ್ಧದಲ್ಲಿ ಅರ್ಜುನನು ಜಯಪ್ರದ ಮಾಡುವಂತೆ ಕಾಣುತ್ತಿಲ್ಲ. ನಾವೆಲ್ಲರೂ ಸೇರಿಕೊಂಡು ಗೋವನ್ನು ನಡೆಸಿಕೊಂಡು ಅರಮನೆಗೆ ಹೊರಡೋಣ.
ನಾವು ಬಂದ ಕಾರ್ಯವಾಯುವುದು ಸುಯೋಧನ. ನೀವು ಸ್ವಲ್ಪ ಸರಿಯದೊಡನೆ ತುರುಗಳು ನೋಡಿಕೊಂಡು ಅರಮನೆಗೆ ನಡೆಯುವರಾಗಿ ನಾನು ಸ್ವಲ್ಪ ಅರ್ಜುನನನ್ನೇ ಯುದ್ಧ ಮಾಡಿಬಿಡ್ತೇನೆ. ಹಾಗೆ ಆಗಲಿ. ಉತ್ತರ ಕುವರನೇ ನೋಡಿ ಗತ್ತಲು ಉತ್ತರ ಕುವರನೇ ನೋಡಿ ಗತ್ತಲು ಮುತ್ತಯ್ಯನು ಮಾಡ್ಪ ಕೃತ್ರಿಮನವನು ಅತ್ತ ತಿರುಗಿಸು ರಥವ ನೀ ಅತ್ತ ತಿರುಗಿಸು ರಥವ ಮುತ್ತಿಗೆಮ್ಮಯ ತುರುಗಳನ್ನು ಮರಳಿನ ನೋಡ್ಪೇ ಉತ್ತರನೇ ನಮ್ಮ ಮುತ್ತಯ್ಯನಾದ ಭೀಷ್ಮನು ಮಾಡಿದ ಸಂಧಾನವನ್ನು ನೋಡು. ನಮ್ಮ ಗೋವುಗಳನ್ನು ತಮ್ಮ ಪುರದ ಕಡೆಗೆ ಹೊಡೆದುಕೊಂಡು ಹೋಗಿ ಸಾಗಿಸುವಂತೆ ಆ ಮತ್ತನಾದ ಕೌರವನಿಗೆ ಹೇಳಿ ಕಳಿಸಿರುವನು. ಗೋವುಗಳನ್ನೇ ಹಿಡಿದುಕೊಳ್ಳುವುದೇ ಮುಖ್ಯ ಕಾರ್ಯವಾದ್ದರಿಂದ ಮೊದಲು ಕೌರವನು ಹೋಗುತ್ತಿರುವ ಕಡೆಗೆ ರಥವನ್ನು ತಿರುಗಿಸು. ಮೊದಲು ಗೋವುಗಳನ್ನು ತಿರುಗಿಸಿ ನಮ್ಮ ಪಟ್ಟಣಕ್ಕೆ ಸಾಗಿಸಿ ನಂತರ ಅವರೊಡನೆ ಯುದ್ಧ ಮಾಡಿ ಬರುವೆನು. ನಿಲ್ಲೋ ಕುಲಾಧಮ ಕೊಲ್ಲುವೆ ನಿನ್ನ ನೀಗ ನಿಲ್ಲೋ ಕುಲಾಧಮ ನಿಲ್ಲೋ ಕುಲಾಧಮ ಕೊಲ್ಲುವೆ ನಿನ್ನ ನೀಗ ನಿಲ್ಲೋ ಕುಲಾಧಮ ಮತ್ತನೆ ಕೇಳು ತುರುಗಳ ಬಿಡದಿರೆ ಮತ್ತನ ಕೇಳು ತುರುಗಳ ಬಿಡದಿರೆ ಬಿಟಿರ ಶರವನ್ನು ತುಂಡು ಕೈತ್ವೆದು ನಿಲ್ಲೋ ಕುಲಾಧಮ ವಿಪಿನದಿ ಮೇರೆ ದಾರೆ ತಪ್ಪಿಸದೆ ತಿನ್ನೋತೆ ವಿಪಿನದಿ ಮೇರೆ ದಾರೆ ತಪ್ಪಿಸದೆ ತಿನ್ನೋತೆ ಕುಪಿತದೊಳ್ಳಿರುತ್ತೆ ಚಪಲವ ದೂಚಿತವೆ ಕುಪಿತದೊಳ್ಳಿರುತ್ತೆ ಚಪಲವ ದೂಚಿತವೆ ಬಲ್ಲೆ ಬಲ್ಲೆ ಕುಲಾದಮ ಕೊಲುವೆನೋ ನಿನ್ನ ನೀಗ ಬಲ್ಲೆ ಬಲ್ಲೆ ಕುಲಾದಮ ಬಣಗನೆ ಪಾಲ್ಗೋಣ ಕೆಣಕಿ ನೀನು ಉಳಿಯುವೆಯ ಬಣಗನೆ ಪಾಲ್ಗೋಣ ಕೆಣಕಿ ನೀನು ಉಳಿಯುವೆಯ ಉಣಿಸುತ್ತ ತಲೆಯನ್ನು ಉಣಿಸುವೆ ಭೂತಕಿಗೆ ಉಣಿಸುತ್ತ ತಲೆಯನ್ನು ಉಣಿಸುವೆ ಭೂತಕಿಗೆ ನಿಲ್ಲೋ ಕೋಲಾಧಮ ನಿಲ್ಲೋ ಕೋಲಾಧಮ ಕೊಲ್ಲುವೆ ನಿನ್ನ ನೀಗ ನಿಲ್ಲೋ ಕೋಲಾಧಮ ಬೆಟ್ಟಿಯ ಶಾರಾಬನು ತಟ್ಟನೆ ಕಡಿದಿ ಹೇ ಬೆಟ್ಟಿಯ ಶಾರಾಬನು ತಟ್ಟನೆ ಕಡಿದಿ ಹೇ ಭ್ರಷ್ಟ ಪೊಗಳುವ ಮಾತನ್ನು ಬಿಡು ಬಿಡು ಭ್ರಷ್ಟ ಪೊಗಳುವ ಮಾತನ್ನು ಬಿಡು ಬಿಡು ದುರದಿ ಸಾಗೋದು ರಾಚಾರನೆ ಬಲೆ ಬಲೆ ಕೋಲಾದಮ ಕಲುವೆನು ನಿನ್ನ ನೀಗ ಬಲೆ ಬಲೆ ಕೋಲಾದಮ ದುರ್ಲನೆ ನೋಡೇನೋ ಶರವನು ಬಿಡುವೆನೋ ದುರ್ಲನೆ ನೋಡೇನೋ ಶರವನು ಬಿಡುವೆನೋ ಹರಿಯುವುದು ನಿನ್ನಯ ಶಿರವನು ಈಗಲೇ ಹರಿಯುವುದು ನಿನ್ನಯ ಶಿರವನು ಈಗಲೇ ನಿಲ್ಲೋ ಕೋಲಾಧಮ ನಿಲ್ಲೋ ಕೋಲಾಧಮ
ನೀಚ ದುರ್ಯೋಧನನೇ, ನಿನ್ನ ದಿಟ್ಟವಾದ ಶರೀರವನ್ನು ಕಡಿದು ಬಿಡುವಂತಹ ಶರವನ್ನು ಬಿಟ್ಟಿರುವೆನು. ಫಲ್ಗುಣನು ಬಂದಿರುವನೆಂದು ನೀನು ಓಡಿ ಹೋದರೆ ನಾನು ಬಿಡುವನೇ? ನಿಲ್ಲು ನಿಲ್ಲು ನೀಚ. ಕೆಲವೋ ಭ್ರಷ್ಟ ಫಲ್ಗುಣನೇ, ವನವಿಹಾರಾರ್ಥವಾಗಿ ಬಂದಿದ್ದ ನಾವುಗಳು ನಿನ್ನನ್ನು ಕಂಡ ಬಳಿಕ 13 ವರ್ಷಗಳಿಂದ ಕಷ್ಟಪಟ್ಟಿರುವ ನಿಮಗೆ ಪುನಃ ವೇತನ ನೀಡುವುದು ಬೇಡವೆಂದು ಪಟ್ಟಣಕ್ಕೆ ಹಿಂತಿರುಗುತ್ತಿರಲು ಎದುರಿಗೆ ಬಂದು ಕೆಟ್ಟ ಮಾತುಗಳನ್ನು ಹೊಗಳುತ್ತಿರುವೆಯ? ಎಲ್ಲವೋ ಗೋಪಾಲಕರಿರ ಬನ್ನಿರಿ, ನಮ್ಮ ಗೋಗಳನ್ನು ಹಿಡಿದುಕೊಂಡು ಹೋಗುತ್ತಿದ್ದ ಕೌರವನಿಂದ ಬಿಡಿಸಿರುವೆನು. ನಮ್ಮ ಗೋಗಳನ್ನು ತಮ್ಮ ಪುರದ ಕಡೆ ಒಡೆದುಕೊಂಡು ಹೊರಡಿರಿ. ನಿಲ್ಲೋ ನೀ ನೀಚನೆ ಬಲ್ಲೆ ಬಲ್ಲೆನು, ನಿಲ್ಲೋ ನೀ ನೀಚನೆ. ನಿಲ್ಲೋ ನೀ ನೀಚನೆ ಬಲ್ಲೆ ಬಲ್ಲೆನು, ನಿಲ್ಲೋ ನೀ ನೀಚನೆ. ನೀನೆಲ್ಲಿ ಹೋದರು ಕೊಲ್ಲದೆ ಬಿಡನು, ನೀನೆಲ್ಲಿ ಹೋದರು ಕೊಲ್ಲದೆ ಬಿಡನು. ನಿಲ್ಲೋ ನೀ ನೀಚನೆ. ಭಟರೊಳಗ್ಗಗಳ ನೀನು ಉಂಟೆಂಬುದ ಬಲ್ಲೆ ನಾನು, ಭಟರೊಳಗ್ಗಗಳ ನೀನು ಉಂಟೆಂಬುದ ಬಲ್ಲೆ ನಾನು. ಕುಂಟ ಕುರುಬನ ಗಂಟಲ ಸವಿರೊಡ, ಕುಂಟ ಕುರುಬನ ಗಂಟಲ ಸವಿರೊಡ. ನಿಲ್ಲೋ ನೀ ನೀಚನೆ, ನಿಲ್ಲೋ ನೀ ನೀಚನೆ. ಬಿಡುವೆನು ನಾನಾಸ್ತ್ರವ, ಬಿಡುವೆನು ನಾನಾಸ್ತ್ರವ, ಕಡಿದು ತಲೆಯನ್ನು ನೋಡು. ಬಿಡುವೆನು ನಾನಾಸ್ತ್ರವ, ಕಡಿದು ತಲೆಯನ್ನು ನೋಡು. ಪಡಪಡ ಮೂರ್ಖನ ಸಡಗರವಡಗಿವೆ, ಪಡಪಡ ಮೂರ್ಖನ ಸಡಗರವಡಗಿವೆ. ದುರನೆ ಸಾರೋ ದುರಾಚಾರನೆ, ಕಡಿವೆನು ನಿನ್ನಾಸ್ತ್ರವ ಮರದೊಳಮ್ಮಿನ ಹೂದು. ಕಡಿವೆನು ನಿನ್ನಾಸ್ತ್ರವ ಮರದೊಳಮ್ಮಿನ ಹೂದು. ಹೊಡಪಡಾಸ್ತ್ರವ ಸುಡುವುದು ಈಗಲೇ, ಹೊಡಪಡಾಸ್ತ್ರವ ಸುಡುವುದು ಈಗಲೇ. ನಿಲ್ಲೋ ನೀ ನೀಚನೆ, ನಿಲ್ಲೋ ನೀ ನೀಚನೆ. ವರುಣಾಸ್ತ್ರದಿಂದನ, ವರುಣಾಸ್ತ್ರದಿಂದನ ಸುರಿವ ಅಗ್ನೇಯಾಸ್ತ್ರದಿ. ವರುಣಾಸ್ತ್ರದಿಂದನ ಸುರಿವ ಅಗ್ನೇಯಾಸ್ತ್ರದಿ. ಹರಿಹರಿಸುತ್ತೆ ನಿನ್ನ ಉದರವ ಬಗೆಯುವೆ, ಹರಿಹರಿಸುತ್ತೆ ನಿನ್ನ ಉದರವ ಬಗೆಯುವೆ. ದುರನೆ ಸಾರೋ ದುರಾಚಾರನೆ. ತುಂಟ ಕರ್ಣನೇ ಕೇಳು, ನಿನ್ನ ಸೊಂಟವ ಮುರಿಯುವೆನು. ತುಂಟ ಕರ್ಣನೇ ಕೇಳು, ನಿನ್ನ ಸೊಂಟವ ಮುರಿಯುವೆನು. 8 ಶರಗಳಿವೆ ಕೈಯೆಂಟ ನೋಡದೆ, 8 ಶರಗಳಿವೆ ಕೈಯೆಂಟ ನೋಡದೆ. ನಿಲ್ಲೋ ನೀ ನೀಚನೆ, ನಿಲ್ಲೋ ನೀ ನೀಚನೆ. ಬಲ್ಲೆ ಬಲ್ಲೆನು, ನಿಲ್ಲೋ ನೀ ನೀಚನೆ. ಎಲ್ಲವೋ ಅರ್ಜುನನೇ, ಮುತ್ತಯ್ಯನು ಹೆದರಿಕೊಂಡ ಮಾತ್ರಕ್ಕೆ ನಾನು ಹೆದರಿಕೊಳ್ಳುವೆನಾ? ನೋಡು, ನಿನ್ನ ಅಟ್ಟ ಆಸವನ್ನೆಲ್ಲ 1 ನಿಮಿಷ ಮಾತ್ರದಲ್ಲೇ ಅಡಗಿಸಿ ನಿನ್ನ ಹೊಟ್ಟೆಯನ್ನು ಬಗೆಯುವಂತಹ
ಬಾಣವನ್ನು ಬಿಟ್ಟಿರುವನು ಇದನ್ನು ತಾಳಿಕೋ. ಇಲ್ಲ ಅದೆಲ್ಲ ಆಯ್ತು ಬಿಡೋಣ. ಬಿಟ್ಟೆ ನೀನೆ ಸರಗಳ ಬಿಟ್ಟೆ ಎಣ್ಣೆಯ ಸರಗಳ ಬಿಟ್ಟೆ ಎಣ್ಣೆಯ ಸರಗಳ ಹೊಟ್ಟನ್ನು ಮುರಿದೇನು ನೋಡ ದುಷ್ಟ ಹದಮನೆ. ಕಟುಗ್ರವಾದ ಸರಗಳ ಬಿಟ್ಟೇನು ಕಟುಗ್ರವಾದ ಸರಗಳ ಬಿಟ್ಟೇನು ಹಾಳು ಕೆಟ್ಟೋಡದಿರೋ ಪ್ರಶ್ನ. ಎಲ್ಲವೋ ಅರ್ಜುನನೇ, ನೀನು ಬಿಟ್ಟಿರುವಂತಹ ಬಾಣವನ್ನೆಲ್ಲ ನುಚ್ಚು ನೂರಾಗಿ ಮಾಡಿ ಇದು ನಾನು ಬಿಟ್ಟಿರುವಂತಹ ಬಾಣವನ್ನು ತಾಳಿಕೋ. ಎಲ್ಲವೋ ಕರ್ಣನೇ, ನೀನು ಬಿಟ್ಟಿರತಕ್ಕಂಥ ಬಾಣಗಳನ್ನೆಲ್ಲ ಪುಡಿ ಪುಡಿ ಮಾಡಿರುವೆನು. ಈಗ ಈ ಶರವನ್ನು ಬಿಟ್ಟಿರುವೆನು, ತಡೆದುಕೋ. ಬಾರ ಪಾರ್ಥನೆ ತೋರ ನಿನ್ನ ಶೌರ್ಯವ ಮುರಹರೆಯ ತಂದ ಕ್ರೂರ ಶರವನ್ನೆಲ್ಲ ತಾರೋ. ಮುರಹರೆಯ ತಂದ ಕ್ರೂರ ಶರವನ್ನೆಲ್ಲ ತಾರ. ಬಾರ ಬಾರ ಪಾರ್ಥನೆ ತೋರ ನಿನ್ನ ಶೌರ್ಯವ. ಕದನದಲ್ಲಿ ವಿದ್ಯಗುರು ಮುರಿದು ಬಂದಿದೆ. ಕದನದಲ್ಲಿ ವಿದ್ಯಗುರು ಮೊದಲು ಬಂದು ಚದುರದೆ ಎನ್ನದ ಎದುರುಗೊಳ್ಳಲು ನೀನು. ಚದುರದೆ ಎನ್ನನು ಎದುರುಗೊಳ್ಳಲು ನೀನು. ಪಾರ ಪಾರ ಪಾರ್ಥನೆ ತೋರು ನಿನ್ನ ಶೌರ್ಯವ. ಬಂದೆ ಬಂದೆ ಗುರುವರಾಗಿ ವೀರಚರ. ಬಂದೆ ಬಂದೆ ಗುರುವರಾಗಿ ವೀರಚರ. ಹಿಂದೆ ನೀವು ಕಲಿಸಿದ ದ್ವಂದ್ವವ ಒಪ್ಪಿಸುವೆ. ಹಿಂದೆ ನೀವು ಕಲಿಸಿದ ದ್ವಂದ್ವವ ಒಪ್ಪಿಸುವೆ. ಬಂದೆ ಬಂದೆ ಗುರುವರ ಎಂದು ವೀರಚರ. ಸಹಿಯುದ್ಧ ಕೈಯುವುದೇ. ಸಹಿಯುದ್ಧ ಕೈಯುವುದೇ. ಸಹಿಸದೆ ಎನ್ನನ್ನು ಎದುರುಗೊಳ್ಳಲು ನೀನು. ಸಹಿಸದೆ ಎನ್ನನ್ನು ಎದುರುಗೊಳ್ಳಲು ನೀನು. ಪಾರ ಪಾರ ಪಾರ್ಥನೆ ತೋರು ನಿನ್ನ ಶೌರ್ಯವ. ಮುರಾರಿಯ ತಂದ ದೂರ ಶರವನ್ನೆಲ್ಲ ತಾರೋ. ಸದರವೇ ಗುರುವರ ಕದನದೇ ಗೆಲುಪುದು. ಸದರವೇ ಗುರುವರ ಕದನದೇ ಗೆಲುಪುದು. ಮುದದಿಗೊಳಿಸಿ ಶರವ ಬೆದರದೆ ಕಡಿಯಿರೆ. ಮುದದಿಗೊಳಿಸಿ ಶರವ ಬೆದರದೆ ಕಡಿಯಿರೆ. ಬಂದೆ ಬಂದೆ ಗುರುವರ ಎಂದಲಿ ವೀರಚರ. ಏನೋ ಪಾರ್ಥನೆ, ನಾನು ನಿನಗೆ ವಿದ್ಯಾಗುರುವಾದವನು. ಕದನವೆಂದರೆ ಹೇಳಿಕೊಂಡು ಹೋಗುವ ಬ್ರಾಹ್ಮಣರಿಗಲ್ಲ. ಯುದ್ಧದ ರಂಗದಲ್ಲಿ ಯಾರೆಂಬುದಾಗಿ ಯುದ್ಧ ಮಾಡುವುದೇ ಸಹಜ ರಾಜಧರ್ಮ. ಆದ್ದರಿಂದ ಈ ಶರವನ್ನು ಬಿಟ್ಟಿರುವೆನು, ತಡೆದಿಕೋ. ಗುರುವರನೇ, ನಿಮ್ಮ ಎದುರಿನಲ್ಲಿ ನಿಂತು ಯುದ್ಧ ಮಾಡುವ ಸಾಹಸವು ನನಗಿದೆ. ಆದರೂ ನೀವು ಬಿಟ್ಟಿರುವ ಬಾಣವನ್ನು ತಡೆದು ಮತ್ತೊಂದು ಬಾಣವನ್ನು ಬಿಟ್ಟಿರುವೆನು, ತಡೆದುಕೊಳ್ಳಿ. ಎಲ್ಲವೋ ಪಾರ್ಥನೆ, ಯುದ್ಧ ರಂಗದಲ್ಲಿ ಯಾರೆಂಬುದಾಗಿ ಯುದ್ಧ ಮಾಡುವುದೇ ಶಾಸ್ತ್ರಧರ್ಮ. ಬ್ರಾಹ್ಮಣರು ಎದುರುಕೊಂಡು ಹೋಗುವ ಹೇಡುಗಳಲ್ಲ. ಆದರೂ ನೀವೊಂದು ಬಾಣವನ್ನು ಬಿಟ್ಟಿರುವೆನು. ಗುರುವರೇ, ನೀವು ನನ್ನ ಗುರುವೆಂದು ನಮ್ಮ ಮನಸ್ಸಿನಲ್ಲಿಯೇ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಎದುರುಗೊಂಡಿರುವೆನು. ಈಗ ಈ ಶರವನ್ನು ಬಿಟ್ಟಿರುವೆನು, ತಡೆದುಕೊಳ್ಳಿ.
ಬಿಟ್ಟಿರುವ ಸರ್ಪಾಸ್ತ್ರವನ್ನು ತಳೆದಿರುವೆನು. ಈಗ ಈ ಬಾಣ ಬಿಡುವೆನು, ತಳೆದುಕೋ. ಅಶ್ವತ್ಥಾಮನೇ, ನೀನು ಬಿಟ್ಟಿರತಕ್ಕಂಥ ಮಂದಮತಿಯಾದ ಪರ್ವತಾಸ್ತ್ರವನ್ನು ತಡೆದು ಈಗ ಈ ಬಾಣವನ್ನು ಬಿಟ್ಟಿರುವೆನು, ತಡೆದುಕೊಳ್ಳಿ. ಭಕ್ತನೇ, ನೀನು ಬಿಟ್ಟಿರೋ ಬಾಣಗಳನ್ನೆಲ್ಲ ಪುಡಿಪುಡಿಯನ್ನಾಗಿ ಮಾಡಿರುವೆನು. ಈಗ ಈಗ ವರ್ಣಾಸ್ತ್ರವನ್ನು ಬಿಡುವೆನು, ತಡೆದುಕೋ. ಇಲ್ಲವೋ ಅಶ್ವತ್ಥಾಮನೇ, ನೀನು ಬಿಟ್ಟಿರತಕ್ಕಂಥ ವರ್ಣಾಸ್ತ್ರ ವರುಣಾಸ್ತ್ರವನ್ನು ವಾಯುವಾಸ್ತ್ರದಿಂದ ಸಂಹರಿಸಿ ಮತ್ತೆ ಮಿಡಿಯುವ ಬಾಣವನ್ನು ಬಿಟ್ಟಿರುವೆನು, ತಡೆದುಕೊಳ್ಳಿ. ಜಡಮತಿಯಾದ ಅರ್ಜುನನೇ, ಕರ್ಣ, ದ್ರೋಣ, ಅಶ್ವತ್ಥಾಮರನ್ನು ಗೆದ್ದೆ ಅಂತ ಅಹಂಕಾರವು ನನ್ನಲ್ಲಿ ನಡೆಯಲಾರದು. ಬಂಡತನದಿಂದ ಜೀವಿಸುವ ನಿನಗೆ ಇಷ್ಟೊಂದು ಪೌರುಷ ಬೇಕೆ? ಹಾಗಲಿ ಈಗ ಈ ಬಿಟ್ಟ ಬಾಣವನ್ನು ಅಗ್ನಿ ಶರದಲ್ಲಿ ಬಿಟ್ಟಿರುವೆನು, ಇದನ್ನು ತಡೆದುಕೋ. ಇಲ್ಲವೋ ಕೃಪನೇ, ನೀವು ಬಿಟ್ಟಿರುವ ಆಗ್ನೇಯಾಸ್ತ್ರವನ್ನು ನನ್ನ ಸರ್ಪಾಸ್ತ್ರದಿಂದ ತಡೆಯುವೆನು, ಈಗ ಈ ಬಾಣವನ್ನು ಬಿಟ್ಟಿರುವೆನು, ತಡೆದುಕೊಳ್ಳಿ. ಇಲ್ಲವೋ ಫಲ್ಗುಣನೇ, ನಿಗ್ರಹಿಸುವಂತ ಬಾಣವನ್ನು ಬಿಟ್ಟಿರುವೆನು, ಇದನ್ನು ನೀ ತಡೆದುಕೋ. ಇಲ್ಲವೋ ಕೃಪನೇ, ನೀನು ಬಿಟ್ಟಿರತಕ್ಕಂಥ ಆಗ್ನೇಯಾಸ್ತ್ರವನ್ನು ನನ್ನ ವಜ್ರಾಸ್ತ್ರದಿಂದ ಸಂಹರಿಸಿ ಈಗ ಈ ಬಾಣವನ್ನು ಬಿಟ್ಟಿರುವೆನು, ತಡೆದುಕೊಳ್ಳಿ. ಮಾತಾಡ್ಬಿಡಿ. ಪಾಲ್ಗೊಂಡನೆ ಬಹಳ ದಿವಸದಿಂದ ನೀನು ಕಷ್ಟಪಟ್ಟಿರುವೆ, ಮುಂದೆ ನಿಮಗೆ ಸುಖ ಉಂಟಾಗುವುದು. ಎಲೈ ತಾತನೇ, ನಿಮ್ಮ ಆಶೀರ್ವಾದವು ನಮ್ಮ ಮೇಲಿದ್ದರೆ ಕೌರವನನ್ನು ಕುಟ್ಟಿ ಕೆಡವಿ ದಿಟ್ಟವಾದ ರಾಜ್ಯದವಳು ನಮ್ಮ ಅಣ್ಣನಾದ ಧರ್ಮರಾಯನಿಗೆ ಪಟ್ಟವನ್ನು ಕಟ್ಟುವುದು ಖಂಡಿತ. ಪಾಲ್ಗೊಂಡನೆ, ನಿಮಗೆ ಇನ್ನು ಮುಂದೆ ಸುಖವಾಗಲಿ. ಮೋಹನಾಸ್ತ್ರವನ್ನು ಪ್ರಯೋಗಿಸಿ ನನ್ನನ್ನು ಮೂರ್ಛಿತನಾಗಿ ಮಾಡು. ಆಗಬಹುದು ತಾತ. ಅಲ್ಲ ನಿಲ್ಲ ಪಲ್ಗುಣ. ನಿಲ್ಲ ಫಲ್ಗುಣ, ತೋಟದೆಮ್ಮ ಕೈಗುಣ. ನಿಲ್ಲ ಫಲ್ಗುಣ, ತೋಟದೆಮ್ಮ ಕೈಗುಣ. ಎಲ್ಲರನ್ನು ಕೊಲ್ಲುವನು, ಕೊಲ್ಲನು ನಿಲ್ಲಿಸು. ಎಲ್ಲರನ್ನು ಕೊಲ್ಲುವನು, ಕೊಲ್ಲನು ನಿಲ್ಲಿಸು. ನಿಲ್ಲ ಫಲ್ಗುಣ, ತೋಟದೆಮ್ಮ ಕೈಗುಣ. ನಿಲ್ಲಿ ನೀಚರೇ, ಬಲ್ಲೆ ನಿಮ್ಮ ಸಾಹಸವ. ನಿಲ್ಲಿ ನೀಚರೇ, ಬಲ್ಲೆ ನಿಮ್ಮ ಸಾಹಸ. ಮುರಹರಿಯೋಳ್ ತಂದ ಕ್ರೂರರ ಎಲ್ಲ ತಾರೋ. ಮುರಹರಿಯೋಳ್ ತಂದ ಕ್ರೂರರವನ್ನೆಲ್ಲ ತಾರೋ. ನಿಲ್ಲಿ ನೀಚರೇ, ಬಲ್ಲೆ ನಿಮ್ಮ ಸಾಹಸವ. ಭ್ರಷ್ಟ ಕೆಟ್ಟಾಡದಿರೋ ಬಿಟ್ಟಿ ಹೇ ಶರವನಾನ್. ಭ್ರಷ್ಟ ಕೆಟ್ಟಾಡದಿರೋ ಬಿಟ್ಟಿ
ಮೋಹನಾಸ್ತ್ರವನ್ನು ನಾನು ಸಾಹಸದೊಳೆಸೆಯಲು ಮೋಹನಾಸ್ತ್ರವನ್ನು ನಾನು ಸಾಹಸದೊಳೆಸೆಯಲು ಬೇಹಿಗೊಬ್ಬರಿಲ್ವದಂತೆ ಮೋಹನಿದ್ರ ಗೈಸುವೆ ಬೇಹಿಗೊಬ್ಬರಿಲ್ವದಂತೆ ಮೋಹನಿದ್ರ ಗೈಸುವೆ ಎಲ್ಲಿ ನಿಲ್ಲಿ ನೀಚರೇ ಬಲ್ಲೆ ನಿಮ್ಮ ಸಾಹಸವ. ಎಲ್ಲಬೋ ಮದಾಂಧರಾದ ಅರ್ಜುನನೇ, ಖಡ್ಗ್ರವಾದ ಶರವನ್ನು ಬಿಟ್ಟಿರುವೆನೋ, ಗಟ್ಟಿಯಾಗಿ ನಿಲ್ಲುವಂತವನಾಗು. ಎಲ್ಲವೋ ಎಲ್ಲರನ್ನು ಗೆದ್ದೆನೆಂಬ ಗರ್ವದಿಂದ ಕೂಡಿರುವ ನಿನ್ನಾಂದೋಭವನ್ನು ನಿಮಿಷ ಮಾತ್ರದಲ್ಲಿ ವಿಧ ವಿಧವಾದ ಅಸ್ತ್ರಗಳಿಂದ ವಧಿಸಿ ಭೂತ ಪ್ರೇತಗಳಿಗೆ ಹಂಚದೆ ಬಿಡುವೆನೆಂದು ತಿಳಿದಿರುವೆಯ. ಅಟ್ಟಹಾಸದಿಂದ ಕೂಡಿರುವ ನಿನ್ನ ಗರ್ವವನ್ನು ನಿಮಿಷ ಮಾತ್ರದಲ್ಲಿ ಸುಟ್ಟು ಬಿಡುವೆನು. ಈ ಬಾಣವನ್ನು ಬಿಟ್ಟಿರುವೆನು, ಸೈಜಿಕೋ. ಎಲ್ಲವೋ ದುರ್ಯೋಧನೇ, ನಿಮ್ಮೆಲ್ಲರಿಗೂ ಒಂದೇ ಬಾರಿ ಈ ಮೋಹನಾಸ್ತ್ರವನ್ನು ಬಿಟ್ಟಿರುವೆನು, ಇದನ್ನು ಸಹಿಸಿಕೊಳ್ಳಿ. ಮಹಾರಾಜರೇ, ಈಗ ನನಗೆ ಆಜ್ಞೆಯಾದರೆ ಇವರನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸುವೆನು. ಬಲ ಬಲ, ಹೌದು, ನೀನು ಅಂತಹ ಪರಾಕ್ರಮಶಾಲಿಯೇ ಇರಬಹುದು. ನಿನ್ನ ಪೌರುಷ ಆಗಿರಲಿ, ಮೊದಲು ಇವರ ಮೈ ಮೇಲಿರುವ ಆಭರಣಗಳನ್ನು ಕಳಚಿಕೋ. ಪ್ರಭುವೇ, ತೆಗೆಯುವನು. ಇವರೇನಾದರೂ ಎದ್ದುಗಿದ್ದರೆ ನನ್ನ ಗತಿ ಏನು? ಇರಲಿ, ತೆಗೆಯುವನು. ಆಭರಣಗಳನ್ನು ತೆಗೆದುಕೋ. ಇದು ಧೈರ್ಯವಾಗಿ ತೆಗೆದಿರುವೆನು. ಉತ್ತರನೇ, ಈ ದಿನ ಯುದ್ಧವನ್ನು ನೀನೇ ಗೆದ್ದೇನೆಂದು ನಿಮ್ಮ ತಂದೆಯವರಿಗೆ ಹೇಳಿ ಕಳುಹಿಸು. ಮಹಾರಾಜರೇ, ನೀನು ಮಾಡಿದ ಕಾರ್ಯಕ್ಕೆ ನಾನು ಮಾಡಿದ್ದೇನೆಂದು ಹೇಗೆ ಹೇಳಲಿ? ಉತ್ತರನೇ, ನಿನ್ನನ್ನು ನಿನ್ನ ತಂದೆ ಬಹಳವಾಗಿ ಸನ್ಮಾನಿಸಲಿ, ಪುರಜನರು ಸಂತೋಷ ಪಡಲಿ, ನಿನಗೆ ಕೀರ್ತಿ ಬರಲಿ. ನೀನು ಈ ರಹಸ್ಯವು ನಮ್ಮಿಬ್ಬರಲ್ಲಿಯೇ ಇರಲಿ. ನಾನು ಹೇಳಿದಂತೆ ಮಾಡು. ಆಗಲಿ, ನಿಮ್ಮ ಇಷ್ಟಾನುಸಾರವಾಗಿಯೇ ಆಗಲಿ. ಯಾರಲ್ಲಿ ಈ ದಿನ ಯುದ್ಧವನ್ನು ಉತ್ತರ ಕುಮಾರನು ಗೆದ್ದನೆಂದು ತಂದೆಗೆ ತಿಳಿಸತಕ್ಕದ್ದು. ಉತ್ತರನೇ, ನಾವಿನ್ನು ಹೊರಡೋಣವೇ? ಎಲೆ ಕನಕನೆ ಪಗಡೆ ಹಾಡೋಣ ಬಾ. ಲೇ ಕಂಕಪಟನೆ ಪಗಡೆ ಹಾಡೋಣ ಬಾ. ರಾಜನೇ, ಕಾಯಿಗಳನ್ನು ಸಿದ್ಧಪಡಿಸಿರುವೆನು, ಆಡಬಹುದು. ಚಾರನೆ ವರ್ತಮಾನವೇನು? ಈ ದಿನ ನಿಮ್ಮ ಮಗನಾದ ಉತ್ತರ ಕುಮಾರನು ಅಸಮ ಸಾಹಸಿಗಳಾದ ದ್ರೋಣ, ಕೃಪ, ಕೌರವ ಮೊದಲ ಸುಭಟರನ್ನು ಜಯಿಸಿ ಗೋವುಗಳನ್ನು ಬಿಡಿಸಿಕೊಂಡು ಬಂದಿರುವನು. ಎಲ್ಲ ಹೋಯ್ತು, ಹೊಂಟೆ ಹೋಯ್ತು. ಬಹಳ ಸಂತೋಷವಾಯಿತು. ಎಲೆ ಸಚಿವನೇ, ನಿನ್ನ ಪರಿವಾರ ಸಮೇತನಾಗಿ ಗೋವುಗಳನ್ನು ಬಿಡಿಸಿಕೊಂಡು ಬರತಕ್ಕದ್ದು, ನನ್ನ ಮಗನನ್ನು ಕರೆದು ತಕ್ಕದ್ದು. ಎಲೆ ಕಂಕನೆ ಕೇಳಿದೆಯಾ? ನನ್ನ ಮಗನಾದ ಉತ್ತರ ಕುಮಾರನು ಮಂಗಳ ವಾದ್ಯರೊಡನೆ ಅಸಮ ಸಾಧಿಗಳಾದ ಕೌರವರನ್ನು ಜಯಿಸಿ ಗೋವುಗಳನ್ನು ಬಿಡಿಸಿಕೊಂಡು ಬರತಕ್ಕನು ಬಂದಿರುವನು. ರಾಜನೇ, ಈ ದಿನ ಯುದ್ಧದಲ್ಲಿ ಕೌರವನ ಸೈನ್ಯವನ್ನು ಉತ್ತರನು ಸಾರಥಿಯಾಗಿ ಬೃಹನ್ನಳೆಯು ಜಯಿಸಿದನೆಂದು ಪುರದಲ್ಲೆಲ್ಲ
ಡಂಗುರವು ಸಾರುತ್ತಿದೆ. ಎಲೆ ಕಂಕನೆ, ಏನು ಹೇಳಿದೆ? ನನ್ನ ಮಗನಾದ ಅಸಹಾಯ ಸೂರನಾದ ಶತ್ರುಗಳನ್ನು ಗೆದ್ದು ಬಂದನಲ್ವ, ಇಂಥ ಮಾತನ್ನು ಆಡಬೇಡ. ಅಲ್ಲಲ್ಲ, ಅಣೆಗುಡಿದು ಕಣೆಗುಡಿದು ಅಣೆಗಡು. ಆಹಾ, ಈತನಿಗೆ ಉಪಚಾರ ಮಾಡಲು ಕಾರಣವೇನು? ಎಲೆ ರಾಜನೇ, ಈತನ ರಕ್ತವು ಭೂಮಿಗೆ ಚೆಲ್ಲಿದರೆ ಆ ರಕ್ತವನ್ನು ಚೆಲ್ಲಿದವನ ಮರಣವು ಉಂಟಾಗುವುದು. ಆದ್ದರಿಂದ ಈತನ ರಕ್ತವು ಭೂಮಿಗೆ ಚೆಲ್ಲದಂತೆ ನೋಡಿಕೊಳ್ಳುತ್ತಿರುವನು. ಓಹೋ, ಇವರಿಗೆ ಏನೋ ಬಾಂಧವ್ಯ ಇರುವುದು. ಮುಂದೆ ಏನಾಗುವುದು ನೋಡೋಣ. ಕಟ್ಟಬೇಕಲ್ಲ. ಎಲೆ ಕುಲ ಶಿಖಮಣಿಯಾದ ಭೀಷ್ಮ ದ್ರೋಣ, ಅಯ್ಯೋ, ಎಲೆ ಕುಲ ಶಿಖಮಣಿಯಾದ ಉತ್ತರ ಕುಮಾರನೇ, ಮಿಠಿಲಾಕ್ಷರಿರುವ ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಮೊದಲಾದ ಕೌರವರನ್ನು ಜಯಿಸಿ ನಿನ್ನ ಸೂರತವನ್ನು ನೋಡಿ ಸಂತೋಷವಾಯಿತು. ಏನಾಯಿ ತಂದೆಯೇ? ನನ್ನನ್ನು ಏತಕ್ಕೆ ನಾಚಿಸುವಿ? ಎಲ್ಲವನ್ನು ನಾಳೆ ಹೇಳುವೆನು. ಈ ನನ್ನ ಮಗನು ಇದ್ದರೊಡನೆ ಸಾಯಾಸ ಪಡಿಸಿ ಬಂದಿರುವನು. ಎಲ್ಲವನ್ನು ನಾಳೆ ವಿಚಾರಿಸುತ್ತೇನೆ. ನಾದವನು ನಿನ್ನಯ ಕೋಮಲ ತಾಮಸನಾದವನು ನಿನ್ನಯ ಕೋಮಲ ಸಿರಿಯನ್ ಪಡೆಯನ್ನೊಡೆದವನಾರು ಅಗ್ರದ ಆತನು ಈ ಭೂಮಿಯೋಳ್ ಬದುಕಿದ್ದರೆ, ಆತನು ಈ ಭೂಮಿಯೋಳ್ ಬದುಕಿದ್ದರೆ ಅವನಂ ಕಡಿದು ಧರೆಗೊಳಿಸುವೆಂಬುದೋ. ಅಗ್ರಜ, ನಿನ್ನ ಪಡೆಯು ಬಹಳ ಶ್ರೇಷ್ಠವಾದದ್ದು. ನಿನ್ನ ಹಣೆಯಲ್ಲಿ ರಕ್ತ ತೊಟಕಿಸುವಂತೆ ಮಾಡಿದ್ವ ಆ ದುರಾತ್ಮನು ಎಲ್ಲಿದ್ದಾರೆ? ಅವನು ಎಲ್ಲೇ ಇದ್ದರೂ ಅವನನ್ನು ಧರೆಗೊಳಿಸಲು ಬಿಡುವುದಿಲ್ಲ. ಯಾರು ತಿಳಿಸು ಅಗ್ರಜ, ಜಾಗ್ರತೆಯಾಗಿ ತಿಳಿಸು. ಕೇಳು ಧರ್ಮಜ ಫಲು ಕಾಳಗವಾದುದು. ಕೇಳು ಧರ್ಮಜ ಫಲು ಕಾಳಗವಾದುದು. ಹೂಳ ಕೌರವನ ಸೈನ್ಯವ ಗೆಲಿದೆನೋ. ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಮೇಲಾದವರನ್ನೆಲ್ಲ, ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಮೇಲಾದವರನ್ನೆಲ್ಲ ಮೋಹನಾಸ್ತ್ರದ ಸೀಳಿ ಭೂಮಿಗೆ ಕೆಡವಿದೆನೋ. ಧರ್ಮಜ, ಈ ದಿವಸ ವಿರಾಟರಾಯನ ಗೋವುಗಳನ್ನು ನಮಗೋಸ್ಕರವಾಗಿ ಹಿಡಿದುಕೊಂಡು ಹೋಗಿದ್ದ ಆ ಕರ್ಣ ಕೌರವಾದಿ ಮಹಾಬಲಶಾಲಿಗಳಾದವರಲ್ಲಿ ಯುದ್ಧ ಮಾಡಿ ಮೋಹನಾಸ್ತ್ರದಿಂದ ಅವರನ್ನೆಲ್ಲ ಧರೆಗುಳಿರಿಸಿ ಬಂದಿರುವೆನು. ಅಗ್ರಜ, ಏನಿದು ನಿನ್ನ ಪಣಿಯಲ್ಲಿ ರಕ್ತವು ಸೋರುತ್ತಿರುವುದಲ್ಲ? ಏನಿದು ಪಣಿಯೊಳು ಕಾಣುವುದು ದಿರವು? ಏನಿದು ಪಣಿಯೊಳು ಕಾಣುವುದು ದಿರವು? ಈ ಕ್ಷಣಿಯೋಳ
ನಿನ್ನ ಪಣಿಯಲ್ಲಿ ರಕ್ತವು ಸೋರುತ್ತಿರುವುದಲ್ಲ, ಇದನ್ನು ಕೆಡವಿದವರಾರು? ತಟ್ಟನೆ ಹೇಳು, ಅವರನ್ನು ಕುಟ್ಟಿ ಭಸ್ಮ ಮಾಡಿಬಿಡುವೆನು. ಎಲೈ ಭೀಮಾರ್ಜುನರೇ, ನಿಮ್ಮ ಮಾತುಗಳು ನ್ಯಾಯ ತಕ್ಕದ್ದೇ ಆಗಿದೆ. ನನ್ನ ಹಣೆಯಿಂದ ರಕ್ತವು ಕೆಳಗೆ ಬೀಳಲಿಲ್ಲ, ಅದು ದ್ರೌಪದಿಯ ಸೆರಗಿನಲ್ಲಿದೆ. ವಿರಾಟರಾಯನು ಈಗ ನಾನು ಆಸ್ಥಾನದ ಮೇಲೆ ಕೂರುವೆನು. ವಿರಾಟರಾಯನು ಬಂದು ನಮ್ಮಲ್ಲಿ ಕ್ಷಮೆಯನ್ನು ಕೇಳಿದರೆ ಮನ್ನಿಸೋಣ, ಇಲ್ಲವಾದರೆ ಸಂಹರಿಸೋಣ. ಎಲ್ಲರೂ ನಡೆಯಿರಿ. ಅಣ್ಣ, ಸಕಲ ಚಿತ್ತವುಳ್ಳ ನಿಮಗೆ ನಾವು ಹೇಳತಕ್ಕದ್ದೇನು? ನಿಮ್ಮಿಷ್ಟದಂತೆ ಆಗಬಹುದು. ಕುಮಾರನೇ, ಇವರನ್ನು ನೋಡಿದರೆ ವಲ್ಲಲ, ಕಂಕ ಇವರಂತೆ ಮುರಂಗಳೆಯಂತೆ ತಿಳಿಯಂತೆ ತೋರುವುದು. ಇವರ ಸಂದರ್ಭವು ಇವರಿಗೆ ಏನಾದರೂ ತಿಳಿದಿರೆ ಇವರು ಯಾರು, ಎಲ್ಲಿಂದ ಬಂದರು, ಎಲ್ಲಿಗೆ ಹೋಗುವರು ಅದನ್ನು ತಿಳಿಸುತ್ತರ. ತಂದೆಯೇ, ಲೋಕದಲ್ಲಿ ನಾವು ಪ್ರಖ್ಯಾತರಾದೆವು. ಈ ಸಂದರ್ಭವನ್ನು ಹೇಳುವೆನು ಕೇಳಿ. ನಿನ್ನೆ ದಿವಸದಲ್ಲಿ ನಮ್ಮ ಗೋವುಗಳನ್ನು ಅಪಹರಿಸಿಕೊಂಡು ಹೋಗಿದ್ದ ಕೌರವ ಸೈನ್ಯವನ್ನು ಕೆಡವಿದ ಪ್ರಾರ್ಥನೆ ಈತರು. ಬೃಹನ್ನಳೆಯು ದ್ರೌಪದಿಯನ್ನು ಕಾಮದ ಬಾಧೆಯಿಂದ ಕೆಂಗಡಿಸುತ್ತಿದ್ದ ಆ ಕೀಚಕನನ್ನು ಕೊಂದವನೇ ಭೀಮರು. ಪೀಠದಲ್ಲಿರುವವರೇ ಧರ್ಮರಾಯರು, ಪಕ್ಕದಲ್ಲಿರುವವರೇ ದ್ರೌಪದಾದೇವಿಯು. ಮನಸ್ಸಿನ ಸಂಶಯವನ್ನು ಬಿಟ್ಟು ಚೆನ್ನಾಗಿ ನೋಡಿ. ಅಯ್ಯ ಧರ್ಮರಾಯನೇ, ನಾನು ಮಾಡಿದ ಅಪರಾಧಗಳನ್ನು ಕ್ಷಮಿಸಿ ನನ್ನ ರಾಜ್ಯ ಸಕಲೇಶ್ವರನು ನಿನಗೆ ಒಪ್ಪಿಸಿರುವನು. ನಾನು ನನ್ನ ಮಗನು ನಿನ್ನ ಸೇವಕರಾಗಿರುವುದು, ಕೃಪೆ ಇಟ್ಟು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ರಾಜನೇ, ಕಾಲಾತೀತವಾಗಿ ಆಡಿದ್ದ ಮಾತುಗಳಲ್ಲಿ ತಪ್ಪೇನಿದೆ? ಧರ್ಮರಾಯನೇ, ನನ್ನ ತಂಗಿಯಾದ ಉತ್ತರೆಯನ್ನು ನಿಮ್ಮ ತಮ್ಮನಾದ ಅರ್ಜುನನಿಗೆ ಕೊಟ್ಟು ವಿವಾಹ ಮಾಡಬಹುದಲ್ಲವೇ? ಇದಕ್ಕೆ ಏನು ಹೇಳುವ್ರಿ? ನಾನು 1 ವರ್ಷದಿಂದ ಅರ್ಜುನ, ಉತ್ತರನು ಹೇಳಿದ ಮಾತನ್ನು ಕೇಳಿದೆಯಾ? ಇದಕ್ಕೆ ಏನು ಹೇಳುವೆ? ಧರ್ಮಜ, ನಾನು 1 ವರ್ಷದಿಂದ ನಾಟ್ಯ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟಿರುವೆನು.
ಅವಳನ್ನು ನನ್ನ ಮಗಳಂತೆ ನೋಡಿರುವೆನು. ಇಷ್ಟವಿದ್ದಲ್ಲಿ ನನ್ನ ಮಗನಾದ ಅಭಿಮನ್ಯುವೆ ಕೊಟ್ಟು ವಿವಾಹ ಮಾಡಬಹುದು. ಉತ್ತರನೇ, ನೀನು ಹೇಳಿದಂತೆ ಲಗ್ನವನ್ನು ಮಾಡಬಹುದು. ಆದರೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಅಪ್ಪಣೆಯನ್ನು ಪಡೆಯಬೇಕಾಗಿದೆ. ಆದ್ದರಿಂದ ನಾನು ಒಂದು ಪತ್ರವನ್ನು ಬರೆದುಕೊಡುವನು. ನಿಮ್ಮ ಒಬ್ಬ ಚಾರನನ್ನು ಕಳುಹಿಸಿ ಪರಮಾತ್ಮನಿಗೆ ತಲುಪಿಸಿ. ಅಪ್ಪಣೆ. ಸ್ವಾಮಿ ಅಮ್ಮ, ಸ್ವಾಮಿ ರಮಣೆ ಬಾತರುಣೆ ಅರುಸತಿ ನೆಲೆಯುತ್ತ ಬಾಬಾರ ಅರುಸತಿ ನೆಲೆಯುತ್ತ ಬಾಬಾರ ಪ್ರಿಯ ರಮಣೆ ಪ್ರಿಯ ರಮಣೆ ತರುಣೆ ಅರುಸತಿ ನೆಲೆಯುತ್ತ ಬಾಬಾರ ಅರುಸತಿ ನೆಲೆಯುತ್ತ ಬಾಬಾರ ಪ್ರಿಯ ರಮಣೆ ನಾನ ತಾರೆಯುತ್ತೇನೆ ಚಂದಿರ ನಾನ ತಾರೆಯುತ್ತೇನೆ ನಿನ್ನಯ ರೂಪಕ್ಕೆ ನಾಮರುಳಾದೆ ತರುಣೆ ಅರುಸತಿ ನೆಲೆಯುತ್ತ ಬಾಬಾರ ಅರುಸತಿ ನೆಲೆಯುತ್ತ ಬಾಬಾರ ಪ್ರಿಯ ರಮಣೆ ನಿನ್ನಯ ರೂಪಕ್ಕೆ ನಾಮರುಳಾದೆ ನಾಮರುಳಾದೆ ನಿನ್ನಯ ನೋಟಕ್ಕೆ ನಾಮರುಳಾದೆ ನಿನ್ನಯ ನೋಟಕ್ಕೆ ನಾಮರುಳಾದೆ ಅಂದ ಚಂದ್ರದಿಂದ ಬಂದು ಬಂದೆ ಚಂದ್ರಾಣಿ ಅಂದ ಚಂದ್ರದಿಂದ ಬಂದು ಬಂದೆ ಚಂದ್ರಾಣಿ ಪ್ರಿಯ ರಮಣೆ ತರುಣೆ ಅರುಸತಿ ನೆಲೆಯುತ್ತ ಬಾಬಾರ ಅರುಸತಿ ನೆಲೆಯುತ್ತ ಬಾಬಾರ ಪ್ರಿಯ ರಮಣೆ ಅಮ್ಮ ನಿಮಗೆ ಮಂಗಳವಾಗಲಿ. ಸ್ವಾಮಿಯು ನೀನೇ ದಾಸಿ ನಾನೇ
ಮಾನ್ನೆ ಸ್ವಾಮಿ, ಒಂದು ಆಟವನ್ನು ಆಡೋಣ. ದಳದ ಕಾಯಿಲೆ ತೆಗೆದುಕೊಂಡು ಬಾ. ಹಾಗೆ ಆಗಲಿ ಸ್ವಾಮಿ. ತೆಗೆದುಕೊಳ್ಳಿ ಸ್ವಾಮಿ. ನಡೆಸುತ್ತ ಪಗಡೆಯ ಬಾಬಾ ಬಾಮ ನಡೆಸುತ್ತ ಪಗಡೆಯ ನಡೆಸುತ್ತ ಪಗಡೆಯ ತಡೆಯ ಬಾಬಾ ಬಾಮ ನಡೆಸುತ್ತ ಪಗಡೆಯ ನಡೆಸುತ್ತ ಪಗಡೆಯ ತಡೆಯದ ಇಂದು ಬಾಬಾ ಬಾಮ ಬಿಡುದಾಳಗಳನ್ನು ಜನಕ್ಕೆ ಸ್ವಾಮಿ, ಬಿಡುದಾಳಗಳನ್ನು ಬಿಟ್ಟು ಜನಕ್ಕೆ ನಡೆಸುತ್ತ ಪಗಡೆಯ ತಡೆಯದ ಇಂದು ಮುಂದೆ ನಡೆಸುತ್ತ ಪಗಡೆಯ ತಡೆಯದ ಇಂದು ಮುಂದೆ ಬಾಬಾ ಬಾಮ ನಡೆಸುತ್ತ ಪಗಡೆಯ ತಡೆಯದ ಇಂದು ಮುಂದೆ ಬಾಬಾ ಬಾಮ ಸ್ವಾಮಿ. ಕಾಂತೆ ಮಾರೈ ಕಾಂತ ಪಗಡೆಯ ನಾಡುವ ಪಗಡೆಯಾಡುವುದ ಹರ್ಷದ ಮಾರೈ ಕಾಂತ ಬಿಡುವೆಂದಾಳವ ಬಿಸು ಜನ್ಮುಖ ಬಿಡುವೆಂದಾಳವ ಬಿಸು ಜನ್ಮುಖ ಹೊಳೆದು ಕಾಲ್ಗಳ ನಡೆಸುವ ನಿಮಿಷದಿ ಹೊಡೆದು ಕಾಲ್ಗಳ ನಡೆಸುವ ನಿಮಿಷದಿ ಮಾರೈ ಕಾಂತ ಪಗಡೆಯ ನಾಡುವ ಪಗಡೆಯಾಡುವುದ ಹರ್ಷದ ಮಾರೈ ಕಾಂತ. ನೋಡಿದಿರ ಸ್ವಾಮಿ, ನನ್ನ ಕೈಗಳು ಹಣ್ಣಾಗಿರುವುದು. ಚೆನ್ನಾಗಿ ಆಡಿರುವುದು. ಚಾರನೆ ಸಮಾಚಾರವೇನು? ಎಲ್ಲಿ ಇಲ್ಲಿ ಕೊಡುವನಾಗೋ? ಹರಿಹರ ಧರ್ಮಾತ್ಮರ ಉಳಿದಿರುವವರ ದೊರೆಯೊಳಗೆ ಹರಿಹರ ಧರ್ಮಾತ್ಮರ ದೊರೆಯೊಳಗುಳಿದಿರುವವರೇ ಪರಶಿವನ ಭಕ್ತರು ದರೆಯೊಳಗೆ ಉಳಿದಿರುವವರೇ ಪಾಂಡವರ ಸತ್ಯ ಧರ್ಮದಿಂದ ಅವರ ಧರ್ಮವು ಎಂದೆಂದಿಗೂ ಜಯಶಾಲಿ ಉಳಿಯುವುದು. ಆದ್ದರಿಂದ ಅವರ ಸತ್ಯ ಧರ್ಮದಿಂದ ಅವರು ಎಂದೆಂದಿಗೂ ಜಯಶಾಲಿ ಇರುವರು. ಅವರ ಜಯವು ಎಂದೆಂದಿಗೂ ಉಳಿಯುವುದು. ಎಲ್ಲ ವಿಚಾರನೆ ಇದು ಎಲ್ಲ ವಿಚಾರನೆ. ವಿರಾಟ ಪಟ್ಟಣಕ್ಕೆ ನೀನು ಹೋಗಿ ಶ್ರೀಕೃಷ್ಣನು ರಾಣಿ ವಾಸವ ಸಮೇತವಾಗಿ ಬರುವನೆಂದು ಆಜ್ಞಾಪಿಸು. ಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸುವೆನು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಧರ್ಮರಾಯನೇ, ನಿಮ್ಮ ಪ್ರಪಂಚದಲ್ಲಿ ನಿಮ್ಮಂತ ಸತ್ಯ ಧರ್ಮ ಇರುವ ತನಕ ನಿಮಗೆ ಎಂದೆಂದಿಗೂ ಜಯಶಾಲಿಯಾಗಿರುವಿರಿ. ಪರಮಾತ್ಮ ಧರ್ಮನಂದನ,
ವಿರಾಟನ ಮಗಳಾದ ಉತ್ತರೆಯೊಡನೆ ನಮ್ಮ ಅಭಿಮನ್ಯುವಿನ ವಿವಾಹವು ನಿಶ್ಚಯವಾಗಿದೆ. ಅದಕ್ಕೆ ತಮ್ಮ ಅಪ್ಪಣೆಯನ್ನು ಬೇಡುವೆನು. ಧರ್ಮರಾಯನೇ, ನೀವು ಚಂದ್ರವಂಶದವರು, ವಿರಾಟರಾಯನು ಮತ್ಸ್ಯಕುಲದವನು. ಆದ್ದರಿಂದ ನಿಮ್ಮ ಇಬ್ಬರ ವಿವಾಹವು, ನಿಮ್ಮ ಮಕ್ಕಳ ವಿವಾಹವು ನಡೆಯಬಹುದು. ಮಹಾತ್ಮ, ಲಗ್ನಕ್ಕೆ ಸಾಮಾನುಗಳು ಸಿದ್ಧವಾಗಿರುವುದು. ಎಲ್ಲರೂ ಕಲ್ಯಾಣ ಮಂಟಪಕ್ಕೆ ಹೋಗೋಣ, ನಡೆಯೋರಾಗಿ.
ತಂದವಳೆ ಕಾಮನ ಬೆಲ್ಲಿನ ಕಣ್ಣೋಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೇ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಮೂಲೋಕ ಸುಂದರಿಯೇ ಗಮ ಗಮಿಸುವ ಗಮಕಗಳು ನಲ್ಲೇ ನಿನ್ನಿ ನಡೆಯೊಳಗೆ ಗಮ ಗಮಿಸುವ ಗಮಕಗಳು ನಲ್ಲೇ ನಿನ್ನಿ ನಡೆಯೊಳಗೆ ನುಡಿದಿವೆ ಸುತಿಲಯ ಪ್ರಾಸಗಳು ನಲ್ಲೇ ನಿನ್ನಿ ಮಾತೊಳಗೆ ನುಡಿದಿವೆ ಸುತಿಲಯ ಪ್ರಾಸಗಳು ನಲ್ಲೇ ನಿನ್ನಿ ಮಾತೊಳಗೆ ಬಾಬಾರೇ 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 ಬಾರೇ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಮೂಲೋಕ ಸುಂದರಿಯೇ ಮೂಲೋಕ ಸುಂದರಿಯೇ ಮೂಲೋಕ ಸುಂದರಿಯೇ ಆ